ಹೆರಿಗೆ ನಂತರ ದೇಹಕ್ಕೆ ಪೌಷ್ಟಿಕಾಂಶ ತುಂಬಲು ಮತ್ತು ಎದೆಹಾಲು ಹೆಚ್ಚಿಸಲು ಸಬ್ಬಕ್ಕಿ ಸೊಪ್ಪು ಅತ್ಯುತ್ತಮ ಮನೆಮದ್ದು. ಇದು ಕೇವಲ ತಾಯಿಯ ಆರೋಗ್ಯಕ್ಕಲ್ಲ, ಮಗುವಿನ ಜೀರ್ಣಕ್ರಿಯೆಗೂ ತುಂಬ ಒಳ್ಳೆಯದು. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್ 6 ಫ್ಲೇವರ್ ಕಿಚನ್. ನಾನು ಇವತ್ತು ಸಬ್ಸಿಗೆ ಅನ್ನ ಮಾಡೋದು ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಮೆಂತ್ಯ, ಜೀರಿಗೆ, ಮೆಣಸು, ಕೊಬ್ಬರಿ, ಮೆಂತ್ಯ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಕರಿಬೇವಿನ ಸೊಪ್ಪು, 1 ಸ್ಪೂನ್ ಧನಿಯಾ, 2 ಸ್ಪೂನ್ ತೊಗರಿಬೇಳೆ, 1 ಸ್ಪೂನ್ ಉದ್ದಿನಬೇಳೆ ತೊಗೊಳ್ಬೇಕು. ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸು, ಜೀರಿಗೆ, ಮೆಂತ್ಯ, ಕೊಬ್ಬರಿ ಎಲ್ಲನೂ ಹುರ್ಕೊಂಡು ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಬೇಕು. ಹಸಿಕಾಯಿ ತೊಗೊಬಾರ್ದು, ಕೊಬ್ಬರಿ ತೊಗೊಳ್ಬೇಕು. ಒಗ್ಗರಣೆ ಮಾಡ್ಕೊಬೇಕಾಗುತ್ತೆ. ಒಗ್ಗರಣೆಗೆ 1 ಸ್ಪೂನ್ ಎಣ್ಣೆ ಇಲ್ಲಾಂದರೆ ತುಪ್ಪ ತೊಗೊಂಡಿದ್ದೀನಿ. 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಹುಚ್ಚೆಳ್ಳು ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಚ್ಕೊಂಡಿರುವಂಥ ಮೆಂತ್ಯ ಮತ್ತು ಸಬ್ಬಕ್ಕಿ ಸೊಪ್ಪು ಹಾಕ್ಕೊಂಡು 1 2 ನಿಮಿಷ ಹುರ್ಕೊಬೇಕಾಗತ್ತೆ. ರುಬ್ಕೊಂಡಿರೋ ಮಸಾಲೆ ಪೌಡ್ರ್ ಹಾಕ್ಕೊಬೇಕು. ಮಸಾಲೆ ಪೌಡ್ರೆಲ್ಲ ಮಿಕ್ಸ್ ಮಾಡಿಕೊಂಡು ಅನ್ನ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದೇ ರೀತಿ ಆರೋಗ್ಯಕರ ಅಡುಗೆಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ. ಧನ್ಯವಾದಗಳು.